ಅವರು ಅವರ ಅಭಿಮಾನಿಗಳೆಲ್ಲ ಫುಲ್ ರೌಡಿಸಮ್ ಥರ ಇದು ಮಾಡ್ತಾರೆ. ಪಬ್ಲಿಕ್ಕಿಗೆಲ್ಲ ತೊಂದರೆ ಕೊಡೋದು, ಬ್ಯಾಡ್ ನ್ಯೂಸ್ ಮಾಡೋದು, ಕಮೆಂಟ್ಸ್ಗಳೆಲ್ಲ ಇದು ಮಾಡೋದು. ಬಟ್ ಇದನ್ನೆಲ್ಲ ಅವರು ದರ್ಶನ್ ಅವರೇ ಅವ್ರಿಗೆ ಬುದ್ಧಿ ಹೇಳಬೇಕು. ಅದನ್ನು ಅವರು ಅದ್ರ ಬಗ್ಗೆನೇ ಮಾತಾಡೋಲ್ಲ. ಅವ್ರ ಮಿಸಸ್ ಇರ್ಬೋದು, ಇಲ್ಲ ದರ್ಶನ್ ಇರ್ಬೋದು, ಇಲ್ಲಾಂದರೆ ಬೇರೆ ಅವ್ರು ಯಾರೇ ಇರ್ಬೋದು, ಅವ್ರ ಬಗ್ಗೆನೇ ಮಾತಾಡೋಲ್ಲ ಯಾರೂ. ಬಟ್ ಅವ್ರ ಫ್ಯಾನ್ಸ್ ಎಲ್ಲ ಫುಲ್ ಎಲ್ಲ ರೌಡಿಸಮ್ ಥರ ಇದ್ದಾರೆ. ಯಾರು ಒಳ್ಳೆ ಜನನವರೇ ಇಲ್ಲ ಅದರಲ್ಲಿ. ಜನ ತಿಳ್ಕೊಬೇಕಾದ್ರೆ ಯೋಚನೆ ಮಾಡಬೇಕು. ಅವರು ಯಾವ್ದಾದ್ರು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕು. ತಪ್ಪು ಮಾಡಿದ್ರು ಅವನು ಏನೇ ಮಾಡಿದ್ರು ಅದಕ್ಕೆ ಸರಿ ಅನ್ನೋ ಜನ ಅಭಿಮಾನಿಗಳಲ್ಲ. ನಮ್ಮಲ್ಲೂ ಇದ್ದಾರೆ, ಬೇರೆ ಬೇರೆ ಅಭಿಮಾನಿಗಳೆಲ್ಲ ಇದ್ದಾರೆ. ಆದರೆ ಯಾರೋ ಒಂದು ತಪ್ಪು ಮಾಡೋದು ಸರಿ ಇದನ್ನು ತಿದ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ಈ ಥರ ಯಾರು ಕಮೆಂಟ್ ಮಾಡಲ್ಲ. ಇವ್ರ ಅಭಿಮಾನಿಗಳೇನಂದರೆ ಅವನೇನೇ ಮಾಡೋದು ಸರಿಯೇ, ಇನ್ನೊಂದು ಮಾಡೋದು ಸರಿಯೇ. 10 ಜನ ಹೆಂಡ್ತಿದ್ದೀರಿ ಕಟ್ಕೊಂಡ್ರು ಪರವಾಗಿಲ್ಲ, ಅವನು ಬಾಸು. ಯಾವ ಥರ ಬಾಸು? ಇದೇನು ಬಾಸ್ ಅಂದರೆ ಅರ್ಥ ಏನಿದೆ? ಯಾರಿಗೆ ಬಾಸ್ ಆಗುತ್ತೆ? ಬಾಸ್ ಅಂದರೆ ಒಂದು ಪಬ್ಲಿಕ್ಕಾಗಿ ಅರ್ಥ ಮಾಡ್ಕೊಬೇಕು. ನಾವು 10 ಜನಕ್ಕೆ ಒಂದು ಒಳ್ಳೇದು ಮಾಡಿದ್ರೆ ಅದು ಬಾಸ್ ಅಂತ ಹೇಳ್ತಾರೆ. ಈ ಥರ ಮಾಡೋರು ಯಾರು ಬಾಸ್ ಅಂತ ಹೇಳಲ್ಲ. ಇದು ಕಚ್ಚಡ ನನ್ನ ಮಕ್ಕಳು ಮಾಡೋ ಕೆಲಸ ಇದು. ಅರ್ಥ ಆಯ್ತಾ? ಇದು 3rd ಕ್ಲಾಸ್ದು. ಇದಕ್ಕಾದಷ್ಟು ಶಿಕ್ಷೆ ಅನುಭವಿಸ್ಬೇಕು. ಎಲ್ಲ ಯಾರ್ಯಾರು ಮಾಡಿ ಅವರೆಲ್ಲರೂ ಅನುಭವಿಸ್ಬೇಕು. ಬೇಲ್ ಆಗೋದು ಬಿಡೋದು ಅವ್ರ ಕೋರ್ಟಲ್ಲಿ ಏನು ಇನ್ಸ್ಪೆಕ್ಟರ್ಗಳು ಮಾಡಿದ್ದಾರೆ, ಅವ್ರು ತನಿಖೆ ಮಾಡ್ತಾರೆ, ಎಂಕ್ವೈರಿ ಮಾಡ್ತಾರೆ. ಅದು ಕರೆಕ್ಟಾಗಿ ಅವರು ಮಾಡ್ತಾ ಇದ್ದಾರೆ. ಅವ್ರು ಸಕ್ಸಸ್ ಆಗ್ತಾರೆ. ಅದ್ರ ಬಗ್ಗೆ ಹೇಳಂಗಿಲ್ಲ ಬಿಡಿ. ಒಳ್ಳೆ ಅಸಿಸ್ಟ್ ಆಫೀಸರ್ ಇರೋದಕ್ಕೆ ಆ ಕೇಸ್ ಇಷ್ಟುವರೆಗೂ ಆಗಿದ್ರೆ ಸಿದ್ದರಾಮಯ್ಯ ಅವರು ಅದಕ್ಕೆ ಸಪೋರ್ಟ್ ಕೊಟ್ಟಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಒಂದು ಜೈ ಅಂತ ಹೇಳ್ಬೋದು. ಡಿ ಕೆ ಶಿಗೆ ಹೇಳ್ಬೋದು, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬೋದು, ಎಲ್ಲ ಪಾರ್ಟಿಗೂ ಹೇಳ್ಬೋದು. ಬಟ್ ಯಾರು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ. ಯಾರೋ ಇಬ್ಬರು ಮಾತಾಡ್ಬೋದು. ಬಟ್ ಗೌರ್ಮೆಂಟು ಸ್ಟ್ರಿಕ್ಟಾಗಿ ಆಕ್ಷನ್ ತೊಗೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.